ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕೋಕಾ, NIA, UAPA ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನ ಮರೆಮಾಚಬಹುದು. ಆದರೆ ಇವರು ಎಲ್ಲಿಯೂ ಯಾವ ರಿಮಾಂಡ್ ಅರ್ಜಿಯಲ್ಲೂ ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಒಂದು ವೇಳೆ ಸಾಕ್ಷಿಗಳ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣಗಳನ್ನ ತಿಳಿಸಬೇಕು, ಅದನ್ನ ಕೋರ್ಟ್ ಪರಿಗಣನೆಗೆ ತೆಗೆದುಕೋಬೇಕು. ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು. ಕೋಕಾ, NIA, UAPA ಕೇಸಲ್ಲಿ ಸಾಕ್ಷಿಯನ್ನ ಮರೆಮಾಚಬಹುದು. ಯಾವ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಬಗ್ಗೆ ಉಲ್ಲೇಖಿಸಿಲ್ಲ ಇವರು. ಒಂದು ವೇಳೆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಬೇಕು. ಆ ಸರಿಯಾದ ಕಾರಣವನ್ನ ಹೇಳಬೇಕು, ಯಾಕೆ ಆ ಸಾಕ್ಷಿಯ ಹೆಸರನ್ನ ಮುಚ್ಚಿಡಲಾಗಿದೆ ಅಂತ. ಒಂದು ವೇಳೆ ಈ ರೀತಿ ಆದರೆ ಆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಅದರ ಕಾರಣವೂ ಕೂಡ ಇಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ದರ್ಶನ್ಗೆ ಜಾಮೀನು ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಭಾರಿ ಜೋರಾಗಿ ನಡೀತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ, ಏನಾಗಬಹುದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಸದ್ಯಕ್ಕೆ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಜಾಮೀನು ಸಿಗೋ ವಿಚಾರವಾಗಿ ಸಾಧ್ಯತೆಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಡಿ ಗ್ಯಾಂಗ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ? ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗಿದೆ. ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿದ್ದಾನೆ. ಈಗಾಗಲೇ ಕೋರ್ಟ್ನಲ್ಲಿ ಕಾಟೇರನ ಜಾಮೀನಿಗಾಗಿ ಚರ್ಚೆ ನಡೀತಾ ಇದ್ದು, ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ನಾಗೇಶ್ ವಾದ ಆಲಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು. ಇವತ್ತು 57ನೇ CCH ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಕುರಿತು ಮತ್ತೆ ವಾದ ಪ್ರತಿವಾದ ನಡೆಯಲಿದ್ದು, ಇವತ್ತಾದ್ರೂ ಬೇಲ್ ಸಿಗುತ್ತಾ ಅಂತ ಟೆನ್ಷನ್ ನಲ್ಲಿ ಕಾಯ್ತಾ ಇದ್ದಾರೆ. ಈ ಮಧ್ಯೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇವತ್ತು SPP ಪ್ರಸನ್ನ ಕುಮಾರ್ ವಾದ. ಇವತ್ತು ಒಂದಲ್ಲ ಎರಡಲ್ಲ 6 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಪ್ರದೋಷ್, ಲಕ್ಷ್ಮಣ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, SPP ಪ್ರಸನ್ನ ಕುಮಾರ್ ವಾದ ಮಂಡಿಸುವ ಸಾಧ್ಯತೆ ಇದೆ. ಈ ವೇಳೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ವಾದ ಮಂಡಿಸಲಿದ್ದಾರೆ. ದರ್ಶನ್ ಪರ ಸಿವಿ ನಾಗೇಶ್, ಪವಿತ್ರ ಪರ ಟಾಮಿ ಸಬಾಸ್ಟಿಯನ್, ಅನುಕುಮಾರ್ ಪರ ರಾಮ್ ಸಿಂಗ್, ಲಕ್ಷ್ಮಣ್ ಪರ ರಂಗನಾಥ ರೆಡ್ಡಿ ವಾದ ಮಂಡಿಸಿದ್ದು, ಇದೆಲ್ಲದಕ್ಕೂ ಆಕ್ಷೇಪಿಸಿ SPP ಪ್ರಸನ್ನ ಕುಮಾರ್ ವಾದ ಮಾಡಲಿದ್ದಾರೆ. ವಾದ ಮಂಡನೆ ಬಳಿಕ ಡಿ ಗ್ಯಾಂಗ್ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾಮೀನಿಗಾಗಿ ಕಾದು ಕಾದು ಸುಸ್ತಾಗಿರುವಂತಹ ಈ ಡಿ ಗ್ಯಾಂಗ್ ದರ್ಶನ್ ಪರವಾಗಿ ಈಗಾಗಲೇ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ SPP ಪ್ರಸನ್ನ ಕುಮಾರ್ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ಬ್ರೇಕ್ ಕೊಡಿಸದೇ ಇರೋ ರೀತಿಯಲ್ಲಿ ತಯಾರಾಗಿದ್ದಾರೆ. ಈ ಮಧ್ಯೆ ಬೇಲ್ ಸಿಗುತ್ತಾ, ತೀರ್ಪು ಯಾವಾಗ ಪ್ರಕಟ ಆಗುತ್ತೆ, ಇವ್ರು ಯಾವ ರೀತಿ ರೀಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಪ್ರಸನ್ನ ಕುಮಾರ್, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದರ್ಶನ್ ಜಾಮೀನಿಗೆ ಸಿವಿ ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು SPP ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ವಕೀಲರ ವಾದ ಆಲಿಸಿ ಇಂದಿಗೆ ಮುಂದಿನ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಜಾಮೀನು ನೀಡದಂತೆ SPP ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ವಾದ ಮಂಡಿಸಿದ ಸಿವಿ ನಾಗೇಶ್ಗೆ ಕೌಂಟರ್ ಕೊಡೋದಕ್ಕೆ SPP ಪ್ರಸನ್ನ ಕುಮಾರ್ ತಯಾರಿ ನಡೆಸಿದ್ದಾರೆ. ಒಂದೇ ಏಟಿಗೆ ಎಲ್ಲ ಆರೋಪಿಗಳ ವಿರುದ್ಧ ಆಕ್ಷೇಪಣೆ ಬಾಣ ಬಿಡಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದರೆ SPP ಮುಂದಿರುವ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದ್ರೆ, SPP ವಾದ ಹೇಗಿರುತ್ತೆ,
ಸಾಕ್ಷಿಗಳ ಸಂಗ್ರಹ ಮರಣೋತ್ತರ ಪರೀಕ್ಷೆ ನಡೆಸುವುದಕ್ಕೆ ವಿಳಂಬಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕಾರಣ ನೀಡಲಿದ್ದಾರೆ. ಸಿಡಿಆರ್ ಹಾಗೂ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಹಾಗೂ 164 ಹೇಳಿಕೆ ಸಂಬಂಧ ಪ್ರತಿವಾದ ಎಫ್ಎಸ್ಎಲ್ ರಿಪೋರ್ಟ್ ಮುಂದಿಟ್ಟು ವಾದ ಮಂಡಿಸುವ ಸಾಧ್ಯತೆ ಇದೆ. ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಣ ಪತ್ತೆಯಾಗಿರೋ ಬಗ್ಗೆ ಉಲ್ಲೇಖ ಮಾಡಿದ್ದ ಸಿವಿ ನಾಗೇಶ್ ಈ ಪ್ರಶ್ನೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಮೇತ ಉತ್ತರ ನೀಡುವ ಸಾಧ್ಯತೆ ಇದೆ. 164 ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿನ ಅಂಶಗಳು ಉಲ್ಲೇಖದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಯಾವ ಹೊಡೆತದಿಂದ ರೇಣುಕಸ್ವಾಮಿ ಸಾವನ್ನಪ್ಪಿದ ಎಂಬುದರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ. ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖಿಸುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್ ಬಾಕಿ ಇದ್ದು ರೇಣುಕಸ್ವಾಮಿ ಹೊಡೆತ ತಿಂದಿರೋ ಫೋಟೋ, ವಿಡಿಯೋ ಫುಟೇಜ್ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವ ಸಾಧ್ಯತೆ ಇದೆ. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಲವೇ ಕ್ಷಣಗಳಲ್ಲಿ ಕಾಟೇರ ಬೇಲ್ ಭವಿಷ್ಯ. ಡಿ ಗ್ಯಾಂಗ್ಗೆ ಇವತ್ತು ಮಾಡು ಇಲ್ಲವೇ ಮಡಿ ದಿನ. ಪೊರ್ಕಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗಟ್ಟಿಯಾಗುತ್ತಾ? ದಾಸನಿಗೆ ಜಾಮೀನು ನೀಡುವಂತೆ ಈಗಾಗಲೇ ವಾದವನ್ನ ಮಂಡಿಸಿ ಆಗಿದೆ ಸಿವಿ ನಾಗೇಶ್ ಅವರು. ಸಿವಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿಪಿ ಕೌಂಟರ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಮೂಲಕ ಬೇಲ್ಗೆ ಬ್ರೇಕ್ ಹಾಕ್ತಾರಾ ಪ್ರಸನ್ನಕುಮಾರ್? ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಸಿವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿದ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಆ ವಾದ ಪ್ರತಿವಾದ ಯಾವ ರೀತಿ ಇರುತ್ತೆ, ಏನಾಗಬಹುದು ಕೋರ್ಟಲ್ಲಿ, ಅಂತಿಮವಾಗಿ ತೀರ್ಪು ಪ್ರಕಟವಾಗಬಹುದಾ? ಇವತ್ತೇ ದರ್ಶನ್ಗೆ ಬೇಲ್ ಸಿಗಬಹುದಾ? ನೋಡೋಣ. ಪೊಲೀಸರಿಗೆ ಹೊರ ರಾಜ್ಯದ ಯುವಕ ಆವಾಜ್ ಹಾಕಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕೋಕಾ, NIA, UAPA ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನ ಮರೆಮಾಚಬಹುದು. ಆದರೆ ಇವರು ಎಲ್ಲಿಯೂ ಯಾವ ರಿಮ್ಯಾಂಡ್ ಅರ್ಜಿಯಲ್ಲೂ ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಒಂದು ವೇಳೆ ಸಾಕ್ಷಿಗಳ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣಗಳನ್ನ ತಿಳಿಸಬೇಕು, ಅದನ್ನ ಕೋರ್ಟ್ ಪರಿಗಣನೆಗೆ ತೆಗೆದುಕೋಬೇಕು. ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು. ಕೋಕಾ, NIA, UAPA ಕೇಸಲ್ಲಿ ಸಾಕ್ಷಿಯನ್ನ ಮರೆಮಾಚಬಹುದು. ಯಾವ ರಿಮ್ಯಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಬಗ್ಗೆ ಉಲ್ಲೇಖಿಸಿಲ್ಲ ಇವರು. ಒಂದು ವೇಳೆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಬೇಕು. ಆ ಸರಿಯಾದ ಕಾರಣವನ್ನ ಹೇಳಬೇಕು, ಯಾಕೆ ಆ ಸಾಕ್ಷಿಯ ಹೆಸರನ್ನ ಮುಚ್ಚಿಡಲಾಗಿದೆ ಅಂತ. ಒಂದು ವೇಳೆ ಈ ರೀತಿ ಆದರೆ ಆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಅದರ ಕಾರಣವೂ ಕೂಡ ಇಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ದರ್ಶನ್ಗೆ ಜಾಮೀನು ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಭಾರಿ ಜೋರಾಗಿ ನಡೀತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ, ಏನಾಗಬಹುದು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಸದ್ಯಕ್ಕೆ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಜಾಮೀನು ಸಿಗೋ ವಿಚಾರವಾಗಿ ಸಾಧ್ಯತೆಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಡಿ ಗ್ಯಾಂಗ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ? ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗಿದೆ. ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿದ್ದಾನೆ. ಈಗಾಗಲೇ ಕೋರ್ಟ್ನಲ್ಲಿ ಕಾಟೇರನ ಜಾಮೀನಿಗಾಗಿ ಚರ್ಚೆ ನಡೀತಾ ಇದ್ದು ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ನಾಗೇಶ್ ವಾದ ಆಲಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು. ಇವತ್ತು 57ನೇ CCH ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಕುರಿತು ಮತ್ತೆ ವಾದ ಪ್ರತಿವಾದ ನಡೆಯಲಿದ್ದು